ಹಲೋ ಫ್ರೆಂಡ್ಸ್, ನಾನು ರೂಪಾ. ಎಲ್ಲರಿಗೂ ಕಲಿಕೆಗಾಗಿ ರೂಪಾ ಫ್ಯಾಷನಿಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾನು ಒಂದು ಈಸಿಯಾಗಿರುವಂಥ ಲಟ್ಕನ್ ಯಾವ ರೀತಿಯಲ್ಲಿ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, 4 ಇಂಚು ಉದ್ದ, 4 ಇಂಚು ಅಗಲ ಈ ರೀತಿಲಿ ಪೀಸನ್ನು ಕಟ್ ಮಾಡ್ಕೋಬೇಕು. ಪುನಃ ಇದು ಸಹ ಉದ್ದ 4 ಇಂಚು, ಅಗಲ 4 ಇಂಚು, ಸೇಮ್ ಕಲರ್ದು 2 ಪೀಸ್ಗಳು ಬೇಕು. ನೋಡಿ, ರಾಂಗ್ ಸೈಡ್ ಕಡೆಗೆ ಫೋಲ್ಡ್ ಮಾಡ್ಕೋಬೇಕು, ಸರಿ ಭಾಗ ಮೇಲೆ ಬರಬೇಕು. ನೆಕ್ಸ್ಟ್ ಈ ರೀತಿಲಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಇದೆರಡೂ ಈ ರೀತಿಲಿ ಕರೆಕ್ಟಾಗಿ ಜೋಡಿ ಬರೋ ರೀತಿಯಲ್ಲೇ ಇಟ್ಕೊಂಡು ಸ್ಟಿಚ್ಚನ್ನು ಹಾಕಬೇಕು. ನೀವು ಏರುಪೇರು ಬರೋಂಗೆಲ್ಲ ಇಟ್ಕೊಂಡು ಸ್ಟಿಚ್ ಹಾಕಿದ್ರೆ ಫಿನಿಶಿಂಗ್ ಅಷ್ಟು ಒಳ್ಳೆ ಬರೋದಿಲ್ಲ. 1/4 ಇಂಚಿನ ಬಿಟ್ಟು ಸ್ಟಿಚ್ಚನ್ನು ಹಾಕಬೇಕು. ನೆಕ್ಸ್ಟು ಈಗ ಉಳ್ಕೊಂಡಿರುವಂಥ 3 ಪೀಸನ್ನು ಈಗ ಮೊದಲನೇ ಪೀಸನ್ನು ಯಾವ ರೀತಿಲಿ ಹೊಲ್ಕೊಂಡ್ವಿ ಅದೇ ರೀತಿಲಿ ಹೊಲ್ಕೋಬೇಕು. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿ ಕಾಣ್ತಾ ಇರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಮುಂದೆ ನಾನು ಹಾಕುವಂತಹ ಎಲ್ಲ ವಿಡಿಯೋ ನೋಟಿಫಿಕೇಶನ್ಸ್ ನಿಮ್ಮ ಮೊಬೈಲ್ಗೂ ಬರುತ್ತೆ. ನಮ್ಮ ಚಾನಲ್ನಲ್ಲಿ ಬರುವಂತಹ ಎಲ್ಲ ವಿಡಿಯೋಸನ್ನು ನೋಡಬಹುದು. ಫ್ರೆಂಡ್ಸ್ ನೋಡಿ, ಈಗ ಇದು ಓಪನ್ ಇರೋ ಸೈಡು ಈ ಕಡೆಗಿದೆ, ಹಾಗಾಗಿ ಇದ್ರ ಓಪನ್ ಸೈಡನ್ನು ಈ ಕಡೆಗೆ ಇಟ್ಕೋಬೇಕು. ನೋಡಿ, 1/4 ಇಂಚಿನ ಬಿಟ್ಟು ಈ ರೀತಿಲಿ ಇಟ್ಕೋಬೇಕು. ಏನು ಈ ವಿ ಶೇಪ್ ಇದೆ ಇದು ನೇರ ಇರಬೇಕು. ಪುನಃ ಆ ಕಡೆ ಈ ಕಡೆ ಬಟ್ಟೆನೂ ಒಂದೇ ಅಗಲದಲ್ಲಿ ಇಟ್ಕೊಂಡು ಈ ರೀತಿಲಿ ಒಂದು ಸ್ಟಿಚ್ಚನ್ನು ಹಾಕೋಬೇಕು. ನೆಕ್ಸ್ಟ್ ಈಗ ಇನ್ನೊಂದು ಕಲರ್ದು ತಗೊಂಡು ಈಗ ನೋಡಿ, ಇದ್ರದ್ದು ಓಪನ್ ಸೈಡ್ ಈ ಕಡೆಗಿದೆ, ಹಾಗಾಗಿ ಇದ್ರದ್ದು ಓಪನ್ ಸೈಡನ್ನು ಆ ಕಡೆಗೆ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ಸ್ಟಿಚ್ಚನ್ನು ಹಾಕೋಬೇಕು. ನೆಕ್ಸ್ಟ್ ಇನ್ನೊಂದನ್ನು ಸಹ ಇದೇ ರೀತಿಲಿ ಇಟ್ಕೋಬೇಕು. ಓಪನ್ ಇದ್ದು ಈ ಸೈಡಲ್ಲಿದೆ, ಸೊ ಇದರಲ್ಲಿ ಓಪನ್ ಇರೋದನ್ನ ಆ ಕಡೆ ಸೈಡಿಗೆ ಇಟ್ಕೊಂಡು ಸ್ಟಿಚ್ಚನ್ನು ಹಾಕೋಬೇಕು. ಫ್ರೆಂಡ್ಸ್, ಈ ಲಟ್ಕನ್ ಮಾಡೋದು ಏನು ಕಷ್ಟ ಏನಿಲ್ಲ. ಏನಂತ ಹೇಳಿದ್ರೆ, ಈಗ ಇದು ಕರೆಕ್ಟಾಗಿ ವಿ ಶೇಪು ಒಂದೇ ಲೈನಲ್ಲಿ ಬಂದಿರಬೇಕು. ಆ ಕಡೆ ಈ ಕಡೆ ಬಟ್ಟೆನೂ ನೀವು ಈಕ್ವಲ್ ಆಗಿ ಇಟ್ಕೊಂಡಿರಬೇಕು. ಇದಿಷ್ಟನ್ನ ಗಮನದಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಈ ಪ್ಯಾಟ್ರನ್ನ ಈಸಿಯಾಗಿ ಹೊಲಿಬೋದು. ನೋಡಿ, ಈ ರೀತಿ ಹೊಲ್ಕೊಂಡಾದ್ಮೇಲೆ ಇವಾಗ ಇಲ್ಲಿ ಹಿಂಭಾಗ ಕಟ್ ಮಾಡ್ಕೋಬೇಕಾದ್ರೆ ನೋಡಿ, ಏನು ಈ ಕಲರ್ ಇದೆ ಈ ಕಲರ್ ಇದಿಷ್ಟು ಹಿಂಭಾಗ ಬಂದಿದ್ದನ್ನ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಜಾಸ್ತಿ ಬಟ್ಟೆನ ಇಟ್ಕೊಂಡ್ರೆ ಅದು ಉಲ್ಟಾ ಮಾಡುವಾಗ ನಮಗೆ ಕಷ್ಟ ಆಗತ್ತೆ. ಡೋರಿನ ಈ ರೀತಿಲಿ ಮಧ್ಯಕ್ಕೆ ಇಟ್ಕೊಂಡು ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಈಗ ಇದನ್ನ ಇಟ್ಕೋಬೇಕಾದ್ರೆ ಸರಿಯಾಗಿ ಸಮನಾಗಿ ಇಟ್ಕೋಬೇಕು. ಸಮನಾಗಿ ಇಟ್ಕೊಂಡು 1/4 ಇಂಚಿನ ಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕಬೇಕು. ನೋಡಿ, ಈ ಸ್ಟಿಚ್ಚನ್ನು ಮಾಡಬೇಕಾದ್ರೆ ಒಂದು 3 ಸ್ಟಿಚ್ಚನ್ನು ಹಾಕೊಳ್ಳಿ. ಇಲ್ಲಾಂದ್ರೆ ಓಪನ್ ಮಾಡಬೇಕಾದ್ರೆ ಏನು ನಾವು ಈ ಪೀಸ್ಗಳನ್ನ ಜಾಯಿನ್ ಮಾಡ್ಕೊಂಡಿದ್ದೀವಿ, ಆ ಜಾಯಿನ್ ಮಾಡ್ಕೊಂಡಿರೋ ಪೀಸ್ಗಳನ್ನೇ ಕೆಲವೊಮ್ಮೆ ಬಿಟ್ಕೊಂಡು ಬಂದ್ಬಿಡತ್ತೆ. ಹಾಗಾಗಿ 3 ಸ್ಟಿಚ್ ಹಾಕೋದನ್ನ ಮರಿಬಾರ್ದು. ನೋಡಿ, ಇಲ್ಲಿ ಬರಬೇಕಾದ್ರೆ ತುಂಬ ಶಾರ್ಪ್ ವಿ ಥರದಲ್ಲಿ ಸ್ಟಿಚ್ ಮಾಡಬೇಡಿ, ಆಗ ಉಲ್ಟಾ ಮಾಡ್ಕೊಳ್ಳೋದು ಕಷ್ಟ. ಈ ರೀತಿ ಸ್ವಲ್ಪ ಬ್ರಾಡಾಗಿ ಬರೋ ರೀತಿಲಿ ಸ್ಟಿಚ್ಚನ್ನು ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡಿ, ಈ ರೀತಿಲಿ ಸ್ವಲ್ಪ ಬ್ರಾಡಾಗಿ ಬರೋ ರೀತಿಲಿ ಹೊಲ್ಕೋಬೇಕು. ಶಾರ್ಪ್ ವಿ ಥರ ಹೊಲ್ಕೋಬಾರ್ದು. ಈಗ ಎಕ್ಸ್ಟ್ರಾ ಬಂದಿದ್ದನ್ನ ಕಟ್ ಮಾಡಿ ತೆಗಿಬೇಕು. ನೆಕ್ಸ್ಟ್ ಇದನ್ನು ಉಲ್ಟಾ ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡಿ, ಬ್ಯೂಟಿಫುಲ್ ಆಗಿರೋ ಲಟ್ಕನ್ನು ಎಷ್ಟು ಈಸಿಯಾಗಿ ಹೊಲಿಬೋದು ಅನ್ನೋದನ್ನ ನಾನು ತೋರಿಸ್ಕೊಟ್ಟಿದ್ದೀನಿ. ನಾನು ಹೇಳ್ಕೊಟ್ಟಿರುವಂಥ ಸ್ಟೆಪ್ಸನ್ನು ನೀವು ಫಾಲೋ ಮಾಡೋದ್ರಿಂದ ಇಷ್ಟೇ ಬ್ಯೂಟಿಫುಲ್ ಆಗಿ ನೀವು ಸ್ಟಿಚ್ ಮಾಡ್ಬೋದು. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕಡೆ ತನಕ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.